ನಮಸ್ಕಾರ, ಇದು ಕೆಜೆಫ್ ಟಿವಿನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಸುದ್ದಿ: ಕಾಸಿರೆಡ್ಡಿಗಾನ ಹಳ್ಳಿನ ವಿಶೇಷ ದೇವಸ್ಥಾನ ಅಂದರೆ ಶ್ರೀ ಗಂಗಮ್ಮ ದೇವಿ ದೇವಸ್ಥಾನ ವಿಶೇಷ ಪೂಜೆ ಕಾರ್ಯಕ್ರಮ ನಡೆದಿತ್ತು. ಇದರಲ್ಲಿ ಪಾಲ್ಗೊಂಡಿದ್ರು ಡಿಸಿಸಿನ ಪ್ರೆಸಿಡೆಂಟ್ ಆದ ನಾರಾಯಣ ರೆಡ್ಡಿ ಹಾಗೂ ಕಂಗಾಂಡ್ಲಲ್ಲಿ ಗ್ರಾಮ ಪಂಚಾಯಿತಿ ಚೇರ್ಮನ್ ಆದ ಸುಬ್ಬಾರೆಡ್ಡಿ ಅವರು. ಕೆಜಿಎಫ್ ಸೇರಿದ ಎನ್ ಶ್ರೀನಿವಾಸನ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿನ ಮೆಂಬರ್ ಅವರು ಟಿ ನರಸೀಪುರ ಮೈಸೂರು ಹತ್ರ ಲೋಕಸಭಾ ಚುನಾವಣೆಗೆ ಉಸ್ತುವಾರಿಯಾಗಿದ್ದಾರೆ. 14 ಮಾರ್ಚಿಂದ ಶುರುವಾಗಲಿಕ್ಕಿದೆ ಕೆಜಿಎಫ್ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಬ್ರಹ್ಮೋತ್ಸವ. ಇದಕ್ಕೆ ಮುನ್ಸಿಪಲ್ ಇಂದ ಗೀತಾ ರೋಡ್ ಹಾಗೂ ಪಿಚ್ಚರ್ ರೋಡ್ ಅಲ್ಲಿ ಅಂಗಡಿಗಳಿಗೆ ಟೆಂಡರ್ ನಡೀಲಿಕ್ಕಿದೆ. ನಾಳೆ ಸರಿಯಾಗಿ 11 ಗಂಟೆಗೆ ಮುನ್ಸಿಪಲ್ ಆಫೀಸ್ ಅಲ್ಲಿ ಪಾರ್ಲಿಮೆಂಟರಿ ಸೆಕ್ರೆಟರಿ ಹಾಗೂ MLA ಶ್ರೀಮತಿ ಎಂ ರೂಪಕಲಾ ಶಶಿಧರ್ ಅವರು ಗವರ್ಮೆಂಟ್ ಜನರಲ್ ಹಾಸ್ಪಿಟಲ್ ಅನ್ನು ವಿಸಿಟ್ ಮಾಡಿದ್ರು. ಹೊಸದಾಗಿ ಹಾಕಿರುವ ಬೋರಲ್ಲಿ ನೀರು ಹೆಂಗ್ ಬರ್ತಾ ಇದೆ ಅಂತ ಚರ್ಚೆ ಮಾಡಿದ್ರು. ಪಾರ್ಕಿಂಗ್ ಫೆಸಿಲಿಟೀಸ್, ಗಾರ್ಡನಿಂಗ್ ಹಾಗೂ ಕ್ಲೆನ್ಲಿನೆಸ್ ಬಗ್ಗೆ ಡಾಕ್ಟರ್ ಶಿವಕುಮಾರ್, CMCನ ಕಮಿಷನರ್ ಶ್ರೀಕಾಂತ್ ಹಾಗೂ ಮೆಡಿಕಲ್ ಆಫೀಸರ್ ಆದ ಭಾರತಿ ಅವರ ಜೊತೆ ಚರ್ಚೆ ಮಾಡಿದ್ರು. ನೋಡೋಣ ಇವತ್ತಿನ ಸುದ್ದಿ. ಪಾರ್ವತಿ ಪರಮೇಶ್ವರು ಸುಮಾರು 25 ವರ್ಷದ ಕೆಳಗೆ ಶ್ರೀ ಶಂಕರಪ್ಪನ ಅನ್ನೋರು, ಸೋಮಶಂಕರ್ ಅನ್ನೋರು ಇವರು ಈ ಗಂಗಾಭವಾನಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇಂಥ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಮೂಲಕ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ಕೊಂಡು ಬಂದು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಪ್ರತಿನಿತ್ಯವೂ ಅಭಿಷೇಕವಿದ್ದು ವರ್ಷಕ್ಕೆ ಒಂದು ಸರ್ತಿ ನಡೆಯುವ ಜಾತ್ರೆಯಲ್ಲಿ ಈ ದೇವಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಪ್ರತಿ ಹುಣ್ಣಿಮೆಗೂ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿರುತ್ತಾರೆ. ಈ ದೇವಸ್ಥಾನ ಬಂದ್ಬಿಟ್ಟು ಸುಮಾರು ಒಂದು 25 ವರ್ಷಗಳ ಕಾಲದಿಂದ ಎಲ್ಲ ಬಂದವರಿಗೆ ಎಲ್ಲ ಒಳ್ಳೆಯದನ್ನು ಮಾಡಿ ಸುಮಾರು ಒಂದು 2 ಎಕರೆ ಸುಮಾರು 2 ಎಕರೆ ಜಾಗಕ್ಕೆ ಇವರು ಅಭಿವೃದ್ಧಿ ಕಲ್ಯಾಣ ಮಂಟಪ ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಗಂಗಾಭವಾನಿ ದೇವಸ್ಥಾನ, ಸತ್ಯಮ್ಮ ದೇವರು, ನವಗ್ರಹ ದೇವರು, ನಾಗರಕಲ್ಲುಗಳು, ಕಲ್ಯಾಣ ಮಂಟಪ ಮತ್ತೆ ಅದೇ ರೀತಿ ಕಲ್ಯಾಣಿ ಇವುಗಳನ್ನೆಲ್ಲ ಇಟ್ಕೊಂಡು ಇವರು ಇಲ್ಲಿ ಸುಮಾರು ಒಂದು 25 ವರ್ಷಗಳಿಂದ ಅಭಿವೃದ್ಧಿ ಮಾಡ್ಕೊಂತ ಬರ್ತಾ ಯಾವುದೇ ಆಶ್ರಯವೂ ಇಲ್ಲದೆ ಈ ದೇವಸ್ಥಾನವನ್ನ ತನ್ನ ಸ್ವರಾಜ್ಯದಲ್ಲಿ ಹಿಂಗೆ ಭಕ್ತಾದಿಗಳಿಂದ ಸ್ವಲ್ಪ ಸಹಕಾರವನ್ನು ತೆಗೆದುಕೊಂಡು ಈ ಗ್ರಾಮ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತೆ ಸುತ್ತಮುತ್ತಲ ಗ್ರಾಮಸ್ಥರಿಂದ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಂದ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ಕೊಂಡು ಬಂದಿರುತ್ತಾರೆ. ಇವರು ಈ ಗಂಗಾಭವಾನಿಯ ಬಗ್ಗೆ ಸುಮಾರು 25 ವರ್ಷಗಳಿಂದ ಸುಮಾರು ಭಕ್ತಾದಿಗಳು ಸೇರಿ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ಕೊಂಡು ಬಂದು ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಜಾತ್ರೆಯನ್ನ ಮಾಡ್ತಾರೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಕ್ಕಂಥ ಮತಗಳಾಗಿರ್ಬೋದು ಅನ್ನೋ ಒಂದು ಶಂಕೆಯಿಂದ ಆ ಮತಗಳನ್ನು ಕಳ್ಕೊಂಡ್ಬಂದಾಗಿತ್ತು. ಅದೇ ರೀತಿ ಕರ್ನಾಟಕದಲ್ಲೂ ಇಂಥ ಒಂದು ಸಂಚು ನಡೀತಾ ಇದೆ. ಅದನ್ನು ನಾವು ಬೂತ್ ಮಟ್ಟದ ಅಧ್ಯಕ್ಷಗಳು ಏನು ಬ್ಲಾಕ್ ಅಧ್ಯಕ್ಷಗಳು ಬೂತ್ ಅಧ್ಯಕ್ಷಗಳನ್ನು ಮಾಡಿದ್ದಾರೆ. ಅವರು ಬೂತ್ ಮಟ್ಟದ ಅಧ್ಯಕ್ಷರು ಪ್ರತಿ ಬೂತ್ನಲ್ಲಿ ಪ್ರತಿ ಮನೆಯಲ್ಲಿ ಸುಮಾರು ಒಂದು ಉದಾಹರಣೆ ಹೇಳ್ತೀನಿ. ಒಂದು ಮನೆ ಅಂತಿದ್ರೆ ಒಂದು ಮನೆಯಲ್ಲಿ ಒಂದೇ ಓಟ್ ಇರೋಕ್ಕೆ ಸಾಧ್ಯವಿಲ್ಲ. ಆ ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ಅಣ್ಣ ತಂಗಿ ಒಂದೇ ಓಟ್ ಇದೆ. ಅದನ್ನು ನಾವು ಬೂತ್ ಅಧ್ಯಕ್ಷಗಳು ಏನಿದ್ದೀವಿ ಅದನ್ನು ನಾವು ಆ ಲಿಸ್ಟನ್ನು ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ತಲುಪಿಸ್ತೀವಿ. ಯಾವ ಬೂತ್ನಲ್ಲಿ ಒಂದೊಂದು ಮನೆ ಇದೆ, ಒಂದೊಂದು ಓಟ್ ಇದೆ ಅಂತ ಆ ಲಿಸ್ಟನ್ನು ಬೂತ್ ಅಧ್ಯಕ್ಷಗಳು ಜವಾಬ್ದಾರಿ ತಗೊಂಡು ಆ ಬೂತ್ನಲ್ಲಿರ್ತಕ್ಕಂಥ ಮನೆಗೆ ಹೋಗಿ ಆಗಿರ್ತಕ್ಕಂಥ ಏರುಪೇರುಗಳನ್ನ ವಿಲೇವಾರಿ ಮಾಡಬೇಕು. ಮತ್ತು ಅದೇ ರೀತಿ ಬೂತ್ ಅಧ್ಯಕ್ಷಗಳ ಒಂದು ಕಾರ್ಯಕ್ರಮಗಳನ್ನು ಕೂಡ ನಾವು ಆಗಲೇ
ಕೇಂದ್ರ ಸರ್ಕಾರದ ಏನು ಲೋಪದೋಷಗಳಿದೆ, ನಮಗೆ ಏನೋ ಒಂದು 15 ಲಕ್ಷ ಪ್ರತಿ ಒಂದು ನಾಗರಿಕರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಬರ್ತದೆ, ಉದ್ಯೋಗ ಇರ್ಬೋದು, ಸುಳ್ಳು ಆಶ್ವಾಸನೆಗಳು ಏನು ಮೋದಿ ಸರ್ಕಾರ ಕೊಟ್ಟಿದ್ದಾರೆ ಅದನ್ನ ನಾವು ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಮನೆಗಳಿಗೂ ತೋರಿಸಬೇಕಾಗಿರ್ತಕ್ಕಂಥ ಕಾರ್ಯವಾಗಿರುತ್ತದೆ. ಈ ಒಂದು ಮಹತ್ವದ ಕಾರ್ಯವನ್ನು PCC ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಪ್ರತಿ ಜಿಲ್ಲಾವಾರು ಬ್ಲಾಕ್ ಅವರು ಮಾಡಬೇಕಂತ ಹೇಳಿ ನಮಗೆ ನಿರ್ದೇಶನವನ್ನು ಕೊಟ್ಟಿರ್ತಾರೆ. ನಾವು ಅದೇ ರೀತಿ ವಿನಂತಿ ಮಾಡಬಹುದು, ಜಿಲ್ಲಾಧ್ಯಕ್ಷರಲ್ಲಿ ಮತ್ತು ಬ್ಲಾಕ್ ಅಧ್ಯಕ್ಷರಲ್ಲಿ ನಾವು ದಯವಿಟ್ಟು ಬೂತ್ ಕಮಿಟಿ ಅಧ್ಯಕ್ಷರನ್ನಾಗಲು ಈ ಪಾರ್ಕಿಂಗ್ ಹಿಂದೆ ಮಾಡಲಿ ಅಂತ ಅನ್ಕೊಂತಾ ಇದ್ದೀನಿ. ಎಲ್ಲಾದ್ರೂ ಹಿಂದೆ ಎಲ್ಲಿ ಗಾರ್ಡನಿಂಗ್ ಇರಲ್ಲ ಅಲ್ಲಿ ಮಾಡೋಣ ಪಾರ್ಕಿಂಗನ್ನು. ಸೊ ಎಲ್ಲ ವೆಹಿಕಲ್ ಎಂಟ್ರಿ ಆಗೋದು, ವೆಹಿಕಲ್ಸ್ ಇನ್ ಔಟ್ದು ಎಂಟ್ರಿ ಇರಬೇಕಂತ ಹೇಳಿದ್ದೀನಿ. ಎವ್ರಿ ಡೇ 2 ವೀಲರ್ ಬರಲಿ 4 ವೀಲರ್ ಬರಲಿ ಎಲ್ಲ ಇದನ್ನೆಲ್ಲ ಹೊಸದಾಗಿ ಈಗ ಮಾಡ್ತಿದ್ದೀನಿ ನಾನು. ಈಗ ಇನ್ಫಾರ್ಮೇಶನ್ ಇಟ್ಕೋಬೇಕು. ಹಿಂದೆ ಪಾರ್ಕಿಂಗ್ ಏನಾದರೂ ದಾರಿ ಮಾಡೋಣ, 2 ವೀಲರ್ ಆಗಲಿ ಇನ್ನೊಂದಾಗಲಿ. ಬೇತ್ಮಂಗ್ಲ ಅಲ್ಲಿ ಆ ಚಿಕ್ಕ ಅಂದರೆ ಬಿಲ್ಡಿಂಗ್ ಚೆನ್ನಾಗಿದೆ, ಆಮೇಲೆ ಆ ಪ್ರಿಮಿಸಸ್ನೆಲ್ಲ ಚೆನ್ನಾಗಿಟ್ಟಿದ್ದಾರೆ. ಅಲ್ಲಿ ಡಾಕ್ಟರ್ ಎಲ್ಲ ಸ್ವಲ್ಪ ಪ್ಲ್ಯಾಂಡ್ ಆಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅದು ಮೇಂಟೆನೆನ್ಸ್ಗೆ ಅವ್ರಿಗೆ ಸೆಕೆಂಡ್ ಪ್ರೈಸ್, ಇಡೀ ಸ್ಟೇಟಲ್ಲಿ ಸೆಕೆಂಡ್ ಪ್ರೈಸ್ ತೊಗೊಂಡಿದ್ದಾರೆ. ಇದು ಯಾಕೆ ತೊಗೊಬಾರ್ದು? KGF ಅಲ್ಲಿ ಯಾಕೆ ತೊಗೊಬಾರ್ದು? ನಾವು ಮಾಡಿರೋ ಮಾತ್ರ ಬರ್ತಾ ಇದ್ರೆ ಎಷ್ಟೋ ನೀರು ಎಷ್ಟು ಇಂಚ್ ಪೈಪ್ ಇದು? ಒಂದೂವರೆ ಒಂದು ಕಾಲ ಒಂದೂವರೆ ಒಂದು ಕಾಲ ಒಂದೂವರೆ ಇಲ್ಲ 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 ನೋಡಿ ತುಂಬ್ತಾ ಇದೆ ನೋಡಿ ಮೇಡಮ್, ಈಗ ತುಂಬ್ತಾ ಇದೆ, ಈಗ ಪಿಕಪ್ ಆಗ್ತದೆ ನೋಡಿ, ತುಂಬ್ತಾ ಇದೆ ಈಗ. ಎಕ್ಸ್ಟ್ರಾ ಪೈಪ್ ಏನೋ ಬರ್ತೀವಿ ಇಲ್ಲಿ ಬಿಡಿ ಬಾಡಿ ಬಿಟ್ಟಿದ್ರೆ ಇನ್ನೊಂದು 1000 ಬಿಟ್ಟರೆ ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು KGF ಪ್ರೊಫೆಷನಲ್ ಆ್ಯಂಡ್ ಬೆಸ್ಟ್ ಆನ್ಲೈನ್ ನ್ಯೂಸ್ ಚಾನೆಲ್ KGF VTV ನ್ಯೂಸ್. ಮರಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ಸುದ್ದಿಯಲ್ಲಿ ನೋಡೋಣ. ನಮಸ್ಕಾರ.